ಸರ್ ಇಲ್ಲಿ ಮಳೆ ಬರೋದ್ರಿಂದ ಎಲ್ರಿಗೂ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದರೆ ನೀರು ನೋಡಿ ಇಲ್ಲಿ ಹೋಗೋಕ್ಕೆ ದಾರಿ ಇರಲ್ಲ. ಈ ಕಡೆ ಇಲ್ಲಿ ಏನು ಮಾಡಿಬಿಡ್ತಾರೆ, ಮುಚ್ಚಿಬಿಡ್ತಾರೆ ಸ್ವಲ್ಪ ನೀರು ಖಾಲಿ ಆದ ತಕ್ಷಣ. ಆಮೇಲೆ ಏನಾಗ್ಬಿಡುತ್ತೆ, ಮತ್ತೆ ಫುಲ್ ನೀರು ತುಂಬ್ಕೊಂಡ್ಬಿಡುತ್ತೆ. ಆ ಕಡೆ ಎಲ್ಲ ಮನೆ ಕಟ್ಕೊಂಡಿದ್ದಾರೆ, ನಿಮಗೆ ಕಾಣಿಸ್ತಾ ಇಲ್ಲ ಇಲ್ಲಿಗೆ. ಅಲ್ಲೆಲ್ಲ ಮನೆಗಳಿದೆ ನೋಡಿ, ಆ ಮನೆಗೆ ಫುಲ್ ನೀರು ತುಂಬಿಸ್ಕೊಂಡಿದ್ರಿಂದ ಅವ್ರು ಮಣ್ಣು ಹಾಕ್ಕೊಂಡಿದ್ದಾರೆ. ಇನ್ನು ಕೆಳಗಡೆ ಬಿದ್ರಿಂಡ್ಲೆಲ್ಲ ಇದೆಲ್ಲ ಅಲ್ಲಿ ಮನೆಗಳಿದೆ, ಅಲ್ಲಿಗೂ ನೋಡಿ ನೀರೆಲ್ಲ ತುಂಬ್ಕೊತಾ ಇದೆ. ಇದರಿಂದ ಸೊಳ್ಳೆಗಳು ಬರುತ್ತೆ. ಆಮೇಲೆ ನೀರು ಒಂದೆರಡು ದಿನ ಹೋದ್ಮೇಲೆ ಸ್ಮೆಲ್ ಬರುತ್ತೆ, ಎಲ್ರಿಗೂ ಪ್ರಾಬ್ಲಮ್ಮು. ಮಳೆ ನೀರು ಬರೋದ್ರಿಂದ ಅಲ್ಲೆಲ್ಲ ಫುಲ್ ಒಳಗಡೆ ಲೇಔಟ್ಗೆಲ್ಲ ಬರ್ತಾ ಇದೆ. ಇದರಿಂದ ಎಲ್ಲ ಹೇಳಿದ್ದಾರೆ ಸರ್, 2-3 ಸಲದಿಂದ ಬರ್ತಾರೆ. ಹೋದ ಸಲನೂ ಬಂದರು, ರೋಡೆಲ್ಲ ಇಲ್ಲಿ ಇದು ಮಾಡಿದ್ರು, ಮತ್ತೆ ಮುಚ್ಚಿಬಿಟ್ರು. ಮತ್ತೆ ಇವಾಗ ನೆನ್ನೆ ಮನೆಯಿಂದ ಮಳೆ ಜಾಸ್ತಿ ಆಗಿದ್ರಿಂದ ಪುನಃ ನೋಡಿ ಇಲ್ಲಿ ಹೊಳೆ ಥರ ಆಗೋಗಿದೆ. ಈ ಹೊಳೆನಲ್ಲೇ ಜನಗಳೆಲ್ಲ ವಾಸ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಇರ್ಬೋದು, ಜನಗಳೆಲ್ಲ ಇದ್ದಾರೆ ಪಾಪ. ಚಿಕ್ಕ ಚಿಕ್ಕ ಮಕ್ಕಳುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಅವರೆಲ್ಲ ಮಕ್ಕಳುಗಳು ಅಕಸ್ಮಾತ್ ಅವರೆಲ್ಲ ಒಳಗಡೆ ಇದ್ದರೆ ಈ ಮಕ್ಕಳುಗಳೆಲ್ಲ ಆಟ ಆಡ್ಕೊಂಡು ಈಚೆ ಬಂದರೆ ಎಲ್ಲ ಪ್ರಾಬ್ಲಮ್ ಅಲ್ವಾ ಸರ್. ಇದನ್ನೆಲ್ಲ ಯಾರು ಕಿವಿಗೆ ಹಾಕೋತಾ ಇಲ್ಲ. ತುಂಬ ಪ್ರಾಬ್ಲಮ್ ಇದೆ ಸರ್ ಈ ಮಳೆ ನೀರು ಹೋಗ್ಲಿ. ನಾವು ಬಂದು ಇಲ್ಲಿಗೆ ಒಂದು 5 ವರ್ಷ ಆಯಿತು ಸರ್. ಆದರೆ ಈಗ 2-3 ವರ್ಷದಿಂದನೂ ಇದೇ ಪ್ರಾಬ್ಲಮ್ಮೇ. ಇಲ್ಲಿ ನೀರು ಹೋಗೋಕ್ಕೆ ದಾರಿನೇ ಇಲ್ಲ ಸರ್. ನೀರು ಹೋಗೋಕ್ಕೆ ದಾರಿ ಬಿಟ್ಟರೆ ಕರೆಕ್ಟಾಗಿ ನೀರು ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಹೇಳಮ್ಮ, ಈಗ ನಿನ್ನೆ 3 ಗಂಟೆ ಚಾಲು ಇರುತ್ತೆ ಬೆಳಗ್ಗೆದು. ಮನೇಲಿ ನೀರು ಹೋಗ್ತಾ ಇದೆ, ಭಾಳ ಚಿಕ್ಕ ಮಕ್ಕಳು ಓಡಾಡ್ತವೆ, ಹಾವು ಹೊತ್ತು ಓಡಾಡ್ತಾವ. ನಾವು ಈ ಥರ ಬಂದರೆ ಅಲ್ಲೇ ಇರ್ಬೇಕು ಅನ್ಸರ್ದಿ. ಚಿಕ್ಕ ಪಾಪುಗಳೈತೆ, ನಾವು ಕೆಲಸ ಮಾಡೋರು ಊರು ಬಿಟ್ಟು ಊರಿಗೆ ಬಂದಿದ್ದೇವೆ. ನಮ್ಮ ಮಕ್ಕಳು ನೋಡ್ಬೇಕು, ನಾವು ಯಜಮಾನ್ರು ಒಬ್ರು ದುಡಿಯೋರು, ನಾವು ಮಾಡೋರು ಎಲ್ಲಿಗಂತ ಹೋಗ್ಬೇಕು. ನಾವೆಲ್ಲ ಊರು ಬಿಟ್ಟು ಬಂದು ಈ ಥರ ಬಂದಿದ್ರೆ ನಾವು ಎಲ್ಲಿರ್ಬೇಕು ಅನ್ಸದಿ. ಈ ಥರ ಇದ್ರೆ ಹೆಂಗೆ ಇರ್ಬೇಕು, ಮಕ್ಕಳು ಎಲ್ಲಿರ್ಬೇಕು? ಆಡೋ ಜಾಗ ಇಲ್ಲ, ಏನಿಲ್ಲ, ಕೂತ್ಕೊಳ್ಳೋ ಜಾಗ ಇಲ್ಲ, ಕಟ್ಟಿಗೆ ಹಾಕೊಳ್ಳೋ ಜಾಗ ಇಲ್ಲ, ಏನೂ ಇಲ್ಲ. ಮನೆಯಲ್ಲಿ ನೀರು ಬರ್ತದೆ, ನಾವು ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗಿಲ್ಲ. ನಾವು ಇದೇ ಊರಾರ ಎಲ್ಲಿಗಾರ ಹೋಗ್ಲಕ್ಕ, ಬೇರೆ ಕಡೆ ಇದನ್ನು ಇಲ್ಲ, ಏನಿಲ್ಲ. ಚೆನ್ನಾಗಿ ಹೇಳಿ ಇಲ್ಲ ಮಾಡಿಸ್ಲಕ್ಕ ಅಂತ. ಎಷ್ಟು ದಿನದಿಂದ ಈ ಸಮಸ್ಯೆ? ಇದು 4 ದಿನದಿಂದ ಸಮಸ್ಯೆ ಅಂಕ. ಇವಾಗ ಮನೆಯಲ್ಲೆಲ್ಲ ನೀರು ಹೋಗ್ತಾ ಇದೆ. ಹಂಗೆ ನಾವು ಅಡುಗೆ ಮಾಡ್ತಾ ಇಲ್ಲ, ಏನಿಲ್ಲ, ಅಷ್ಟೇ ಕುಂತಿದ್ದೇವೆ. ಮಕ್ಕಳು ತೊಗೊಂಡು ಮನೆಯಲ್ಲೇ ಮಲ್ಕೊಂಡಿದ್ದೆ. ಒಳಗಡೆ ಎಲ್ಲೇ ಮಲ್ಕೋಬೇಕು. ಒಳಗಡೆ ಮಲ್ಕೊಂಡ್ರೆ ಏನಾರ ಬರ್ತಂದ ಭಯ. ಬೆಳಗನೆ ಕೂರ್ತಾ ಇದ್ದೆ ನಾವು. ಏನು ಕೇಳಿಲ್ಲ ಅಂಕಾರ, ಯಾರು ಕೇಳಿಲ್ಲ. ಎಲ್ಲ ಓನರ್ ಭೀ ಏನಿಗೆ ಅಂದಿಲ್ಲ, ಏನು ಅಂದಿಲ್ಲ. ನಮ್ಗೆ ಯಾರು ಏನು ಮಾತಾಡಿಲ್ಲ. ಅನ್ನತ್ತೆ ಹೋಲ್ ಬಿಡಪ್ಪ, ಇವಾಗ ಬಂದಿದ್ದಾನೋ ಎಲ್ಲಿಗೆ ಹೋಗ್ಲಕ್ಕ ಇದನ್ನೇ ಇಲ್ಲಲ್ಲ. ಸುಮ್ಮ ಬಾಗಿರ್ಲಿಕ್ಕೆ ಮಾಡೋಳ ಬಂದೆ ಊರು ಬಿಟ್ಟು ಊರಿಗೆ. ಎಲ್ಲ ಈ ಥರ ಬಂದ್ರೆ ನಾವು ಎಲ್ಲಿರ್ಬೇಕು? ಯಾರು ಆಂಟಿ ಭೀ ಬಂದು ಕೇಳಿಲ್ಲ, ಯಾರು ಕೇಳಿಲ್ಲ. ಆಂಟಿ ಕೇಳಿದ್ರೆ ಏನು ಮಾಡಮ್ಮ, ನಾವೇನು ಬೇಕಂತ ಮಾಡ್ತಾಯಿದ್ದೆ, ಈ ಥರ ಮಾಡಿದ್ರೆ ನಾವು ಮಾಡಮ್ಮಿ, ನಾವೇನು ಮನೇಲಿ ಇದು ಮಾಡ್ತಾಯಿದ್ದೆ, ನಮ್ಮಲ್ಲೇ ಬರ್ತಾಯಿದ್ದೆ ಓದ್ತಾ ಇದ್ದೆ ಅಂತಂತಾರೆ. ಈ ಥರ ಬಂದರೆ ನಾವು ಎಲ್ಲಿರ್ಬೇಕು? ಎಲ್ಲಿಲ್ಲ ಅನ್ಸುತ್ತೆ. ನಮ್ಗೇನು ಜಾಗ ಆಯ್ತಾ ಇಲ್ಲ? ಯಾವುದಪ್ಪ ನಮ್ಗೆ ಬೇರೆ ಕಡೆ ಜಾಗ ಆಯ್ತಾ ಓದಿರ್ಲಕ್ಕ? ಎಲ್ಲ ಟೈಮ್ ಖರಾಬ, ಎಲ್ಲ ಕಡೆ ಹೋಗ್ಲಕ್ಕಿಲ್ಲ. ಏನು ಬಟ್ಟೆ ಸಣ್ಣ ಬತ್ತ ಕಡೆ ಹೋಗ್ಬೇಕು, ಸೌದೆ ತೊಗೊಳ್ಬೇಕು, ಎಲ್ಲಿ ತೊಗೊಳ್ಬೇಕು? ನಾವು ಎಲ್ಲಂತಿರ್ಬೇಕು ನಾವು ಈ ಥರ. ನಾವು 2 ಸಾರಿ ಮಾಹಿತಿ ಕೊಡೋದು ಸಹ ನೋಡಿ. ನೀರು ನಿಂತ್ಕೊಂಡು ದನ ಕರ ಜನಗಳಿಗೆ ಹೋಗೋಕ್ಕೆಲ್ಲ ತೊಂದರೆ ಆಗ್ಬಿಟ್ಟದೆ. ದೇವಸ್ಥಾನ ತೊಂದರೆ, ದೇವಸ್ಥಾನ ಒಂದು ಮುಳುಗೇ ಹೋಯ್ತು. ಏನು 2 ಸಾರಿ ನಿಮ್ಗೆ ಮಾಹಿತಿ ಕೊಟ್ಟರು ನೀವೇನು ಅದನ್ನು ಕ್ರಮ ಕೈಗೊಳ್ಳೋದೇ ಇಲ್ವಲ್ಲ, ಯಾಕೆ ಸಹ? ನಾವು ಊರಿನ ಜನ ಏನಕ್ಕೂ ಬೇಕಿಲ್ವ ನಿಮಗೆ? ಬೇಕಿಲ್ವ ಸರ್ ನಿಮಗೆ? ಎಲೆಕ್ಷನ್ ಆಗುವ ಮಾತ್ರ ಬರ್ತೀರಾ ಓಟ್ ಕೇಳೋಕ್ಕೆ. ಮತ್ತೆ ಇದ್ದಂತೆ ನೀವೇನಾಗಿದೆ ಗ್ರಾಮಸ್ಥರು ಏನು ಅನ್ನೋದೇ ನೀವು ಬಂದು ವಿಚಾರಣೆ ಮಾಡೋಲ್ವಲ್ಲ. ನಿಮ್ಗೆ ಎಷ್ಟು 2 ವರ್ಷದಿಂದ 3 ವರ್ಷದಿಂದ ನಿಮ್ಮ ಮಾಹಿತಿ ಸಲ್ಲಿಸ್ತಾ ಇದ್ದೀವಿ. ಬಂದು ನೋಡ್ತಾ ಇದ್ದೀರ ನೀವು? ಬಂದು ನೋಡಿ ಊರ ಪರಿಸ್ಥಿತಿ, ಮನೆಗಳೆಲ್ಲ ಏನಾಗಿದೆ ಅನ್ನೋದ ಬಂದು ನೋಡಿ ಸರ್. ಇದೇ ನಿಮ್ಮ ಮನೆ ಹತ್ರ ಆಗಿದೆ, ನೀವು ಇದೇ ಥರ ಇದ್ದೀರ ಸರ್. ಊರು ಕೊಚ್ಚೆ ನೀರೆಲ್ಲ ಬಂದು ನಿಂತಿದೆ. ಗ್ರಾಮದ ದೇವಸ್ಥಾನ ಮುರಿದೋಯ್ತು. ನಾವು ಹೆಂಗೆ ತಿರ್ಗಾಡೋದಿಲ್ಲಿ ದನ ಕರ ಜಮೀನು ಗುತ್ತಕ್ಕೆ ಹೋಗೋಕ್ಕೆ ಆಯ್ತಾ ಇರ್ಬೋದು ಸರ್. ಏನು ಮಾಡೋಣ? ನೀವೇನು ನಮಗೇನು ಪರಿಹಾರ ಮಾಡಿಕೊಡ್ತೀರಾ? ಹಿಂಗೆ ಇರ್ತೀರಾ? ಹೇಳಿ ಸರ್ ನೀವು. ನಿಮ್ಮಿಂದ ಆಗ್ತದ ಆಗಲ್ವಾ? ಇದನ್ನೇ ನಮಗೆ ಪರಿಹಾರ ಮಾಡಿಕೊಡ್ಲೇಬೇಕು. ಇದನ್ನು ನಮಗೆ ಭಾಳ ತೊಂದರೆ ಆಗ್ಬಿಟ್ಟಿದೆ. ಪ್ರತಿ ಸತಿ ಮಳೆ ಬಂದಾಗ ಇದೇ ಸಮಸ್ಯೆ ಆಯ್ತಾ ಇದೆ. ನಾವು ಹೆಂಗೆ ತಿರ್ಗಾಡೋಣ? ಒಂದು 8 ಅಡಿ 10 ಅಡಿ ನೀರು ನಿಂತಿದೆ. ಹೆಂಗೆ ಹೋಗೋಣ ಬರೋಣ? ಬಂದು ನೋಡಿ ಸರ್ ನೀವೆಲ್ಲ ದಯವಿಟ್ಟು. ಅಮ್ಮ ಹೇಳಿ. ಅಣ್ಣ, ಮಳೆ ಬಂದು ತುಂಬ ಪ್ರಾಬ್ಲಮ್ ಅಣ್ಣ. ಇಲ್ಲಿ ರೋಡ್ ಸರಿ ಇಲ್ಲ, ನೀರು ಹೋಗೋಕ್ಕೆ. ಮತ್ತು ಇಲ್ಲಿ ಮನೆಗಳಿಗೆಲ್ಲ ನೀರು ನುಗ್ತಾ ಇದೆ. ಅದು ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ನಮಗೂ ಒಳ್ಳೇದಲ್ವಾ? ಮಕ್ಕಳು ಮರಿ ಎಲ್ಲ ಕಾಯಿಲೆ ಬರುತ್ತೆ, ಸೊಳ್ಳೆ ಎಲ್ಲ ತುಂಬಿಕೊಂಡು. ಮತ್ತು ಈ ಥರ ಎಲ್ಲ ಈಗ 2-3 ಸರಿ ಈ ಥರ ಆಗಿದೆ ತುಂಬ. ಈ ಸರಿ ಅಂತೂ ರಾತ್ರಿ ತುಂಬಾ ಇದಾಯಿತು. ಈ ಕಡೆ ಓಡಾಡೋಕ್ಕೆ ಸಾರಿಗೆ ಸಂಪರ್ಕ ಏನಕ್ಕೂ ತೊಂದರೆ ಇದೆ. ಯಾರು ಕೇಳ್ತಿಲ್ಲ, ಯಾರು ಕೇಳಲಿಲ್ಲ. 2 ವರ್ಷದಿಂದ ಇದೇ ಪ್ರಾಬ್ಲಮ್ಮು. ಈ ಕಡೆ ರೋಡ್ ಇಲ್ಲ ಸರಿಯಾಗಿ, ಮೋರಿಗೆ ಇದಿಲ್ಲ ಕಲೆಕ್ಷನ್ಗಳು ಕರೆಕ್ಟಾಗಿ. ಓಟ್ ಹಾಕ್ಸ್ಕೊತಾರೆ, ಏನು ಮತ್ತೆ ಈ ಕಡೆ ಬರಲ್ಲ ಸರ್. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮನೆಗಳಿಗೆಲ್ಲ ಇನ್ನು ಸ್ವಲ್ಪ ನುಗ್ಗೋದು.
ಬಾಕಿ ಇಲ್ಲಿ ಒಂಚೂರು ನೀರು ಹೋಗಿಲ್ಲ ಅಂದರೆ ಇಲ್ಲಿ ಏರಿಯಾದವರೆಲ್ಲ ಬಂದು ಸ್ವಲ್ಪ ಓಪನ್ ಮಾಡಿ ನೀರು ಓಪನ್ ಮಾಡಿಸಿ ನೀರು ಹೋಗೋ ಥರ ಮಾಡಿದ್ರು ಸರ್. ಅದರಿಂದ ಪರವಾಗಿಲ್ಲ. ಇಲ್ಲಾಂದರೆ ಸೊಳ್ಳೆ ತುಂಬ ಮಕ್ಕಳಿಗೆಲ್ಲ ಜ್ವರಗಳು ಎಲ್ಲ ಇದೆ ಸರ್.